ಹಾಯ್ ಫ್ರೆಂಡ್ಸ್, ನಾನು ಆಯಿಷಾ ತಸ್ಲೀಮಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಎಗ್ ದಮ್ ಬಿರಿಯಾನಿ ಮಾಡುವ. ಇದು ತುಂಬ ಸುಲಭವಾದ ರೆಸಿಪಿ ಆಗಿರುತ್ತದೆ. ಮೊದಲಿಗೆ ನಾವು ಅನ್ನ ರೆಡಿ ಮಾಡುವ. 2 ಗ್ಲಾಸ್ ಅಕ್ಕಿ ತೆಗೆದು ಚೆನ್ನಾಗಿ ವಾಶ್ ಮಾಡಿ 2 ಲೀಟರ್ ಅಷ್ಟು ನೀರನ್ನು ಬಾಯ್ಲ್ ಮಾಡಲು ಇಟ್ಟು, ಮತ್ತೆ ಅದಕ್ಕೆ 1 ಬೈ ಲೀಫ್, 1 ಟೇಬಲ್ ಸ್ಪೂನ್ ಜೀರಾ, 2 ಕ್ಲೌಸ್, 2 ಸ್ಕಾರ್ಮಂಡೋ, 1 ಸ್ಟಿಕ್ ಸಿನೆಮಾನ್, 4 ಪೆಪ್ಪರ್ ಹಾಕುವ. 1 ಸ್ಪೂನ್ ಸಾಲ್ಟ್ ಫುಲ್ ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿ. ಫ್ಯೂ ಡ್ರಾಪ್ಸ್ ಲೆಮನ್ ಜ್ಯೂಸ್ ಹಾಕಿದ್ದೇನೆ. ಇದರಿಂದ ಅನ್ನ ಒಳ್ಳೆಯದಾಗ್ತದೆ. ಗೀ 1 ಟೇಬಲ್ ಸ್ಪೂನ್ ಅಥವಾ ಆಯಿಲ್ ಕೂಡ ಹಾಕ್ಬೋದು. ನಾನು ಇದಕ್ಕೆ ಬಾಸ್ಮತಿ ರೈಸ್ ಯೂಸ್ ಮಾಡಿದೆ. ವಾಶ್ ಮಾಡಿ 30 ಮಿನಿಟ್ಸ್ ನೆನೆಯಲ್ಲಿ ಇಟ್ಟಿದ್ದೆ. ಇದನ್ನು ನಾವು 5 to 7 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಎಷ್ಟರವರೆಗೆ ಅಂದರೆ 90% ಕುಕ್ ಆಗಿರಬೇಕು. ನೋಡಿ 90% ಕುಕ್ ಆಗಿದೆ. ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದರ ನೀರನ್ನು ತೆಗೆಯುವ. ಇಲ್ಲಿ ನಾವು 5 ರಿಂದ 6 ಎಗ್ ತೆಗೆದುಕೊಳ್ಳಬೇಕು. ಅದಕ್ಕೆ 1 ಪಿಂಚ್ ಸಾಲ್ಟ್, 1 ಪಿಂಚ್ ಟರ್ಮಿಕ್ ಹಾಗೂ 1 ಪಿಂಚ್ ರೆಡ್ ಚಿಲ್ಲಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಫೋರ್ಕ್ ಅಥವಾ ನೈಫ್ನ ಸಹಾಯದಿಂದ ಚೆನ್ನಾಗಿ ಪ್ರಿಕ್ ಮಾಡಿ, ಯಾಕಂದರೆ ಎಗ್ ಆಯಿಲಲ್ಲಿ ಬ್ಲಾಸ್ಟ್ ಆಗಬಾರ್ದಂತ. ನಂತರ ಒಂದು ಪಾತ್ರೆಯಲ್ಲಿ 1/4 ಕಪ್ ಅಷ್ಟು ಆಯಿಲ್ ಹಾಕಬೇಕು. ಅದಕ್ಕೆ 3 ಮೀಡಿಯಮ್ ಆನಿಯನ್ ಫ್ರೈ ಮಾಡಲಿಕ್ಕೆ ಹಾಕಬೇಕು. ಅದು ಗೋಲ್ಡನ್ ಕಲರ್ ಆಗುವ ತನಕ ಫ್ರೈ ಮಾಡಿ ಚೆನ್ನಾಗಿ. ನಂತರ ಅದನ್ನು ಚೆನ್ನಾಗಿ ಡ್ರೈನ್ ಮಾಡಿ ಆಯಿಲಿಂದ ರಿಮೂವ್ ಮಾಡಿ. ಅದೇ ಆಯಿಲಿಗೆ ಮ್ಯಾರಿನೇಟ್ ಆದಂತಹ ಎಗ್ಗನ್ನು ಹಾಕಿ ಅದು ಬ್ರೌನ್ ಕಲರ್ ಆಗುವ ತನಕ ಫ್ರೈ ಮಾಡಿ. ಇದು ಆಪ್ಷನಲ್ ಆಗಿರುತ್ತದೆ, ಬೇಕಾದರೆ ಮಾತ್ರ ಮಾಡಬಹುದು, ಇಲ್ಲಾಂದರೆ ಹಾಗೆ ಹಾಕ್ಬೋದು. ನಂತರ ಇದಕ್ಕೆ 1 ಬೈ ಲೀಫ್, 2 ಕ್ಲೌಸ್, 2 ಕಾರ್ಮಂಡ್, 4 ಪೆಪ್ಪರ್, 1 ಸ್ಟಿಕ್ ಸಿನಮನ್ ಹಾಕಿ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು 3 ಗ್ರೀನ್ ಚಿಲ್ಲಿ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ, 1 ಟೀ ಸ್ಪೂನ್ ಟರ್ಮಿಕ್, 1/4 ಸ್ಪೂನ್ ಟೀ ಸ್ಪೂನ್ ಗರಂ ಮಸಾಲ ಹಾಕಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರ್, ಮತ್ತು 1 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ. 1 ಬಿಗ್ ಟೊಮೆಟೊ ಪೇಸ್ಟ್ ಹಾಕಿ, ಸ್ವಲ್ಪ ಸಾಲ್ಟ್ ಹಾಕಿ, ಫ್ರೈಡ್ ಮಾಡಿದ ಆನಿಯನನ್ನು ಕ್ರಷ್ ಮಾಡಿ ಹಾಕಿ, ಎಲ್ಲ ಸ್ವಲ್ಪ ಇಟ್ಟು ಹಾಕಿ. ಅದು ಆಯಿಲ್ ಬಿಟ್ಟ ನಂತರ ಅದಕ್ಕೆ ಎಗ್ ಹಾಕಿ ಮಿಕ್ಸ್ ಮಾಡಿ, 1 ಪೊಟೆಟೊ ಕಟ್ ಮಾಡಿ ಹಾಕಿ. ಆಪ್ಷನಲ್, ಬೇಕಾದರೆ ಮಾತ್ರ ಹಾಕಿ. 2 ಟೀ ಸ್ಪೂನಷ್ಟು ಯೋಗರ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ನಂತರ ಅದನ್ನು ಕವರ್ ಮಾಡಿ ಆಯಿಲ್ ಸಪ್ರೇಟ್ ಆಗುವವರೆಗೆ ಬಾಯ್ಲ್ ಮಾಡಿ. ನಂತರ ಇದರ ಮೇಲೆ ನಾವು ಗಾರ್ನಿಷ್ ಮಾಡುವ ಫ್ರೈಡ್ ಆನಿಯನ್, ಕೊರಿಯಾಂಡರ್ ಮತ್ತು ಮಿಂಟ್ ಹಾಕಿ. ನಂತರ ಇದಕ್ಕೆ ಬಾಯ್ಲ್ ಮಾಡಿದಂಥ ಅನ್ನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಫುಡ್ ಕಲರ್ ಯೂಸ್ ಮಾಡಿದ್ದೇನೆ, ಬೇಕಾದರೆ ಹಾಕಿ, ನೀವು ಆಪ್ಷನಲ್ ಆಗಿರ್ತದೆ ಇದು. 1 ಟೇಬಲ್ ಸ್ಪೂನಷ್ಟು ಗೀ ಹಾಕಿದ್ದೇನೆ. ಫ್ರೈಡ್ ಆನಿಯನ್, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು 3 ರಿಂದ 4 ಮಿನಿಟ್ಸ್ ಅಷ್ಟು ದಮ್ ಕೊಡಿ. ನೋಡಿ, ಬಿರಿಯಾನಿ ರೆಡಿಯಾಗಿದೆ. ನಾನು 10 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದು ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತದೆ. ನೀವು ಇದನ್ನು ರಾಯ್ತಾ ಅಥವಾ ಚಟ್ನಿ ಇಲ್ಲದಿದ್ದರೆ ಸಲಾಡ್ ಮೂಲಕ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.